ನನ್ನ ಹೆಸರು ನಾಗರಕಟ್ಟೆ ಶಂಕರ ಉರ್ಫ್ ಶಂಕರ್ ನಾಗ್ ಅಂತ. ನಮಸ್ಕಾರ. ಯಾವಾಗ ನೋಡಿದ್ರು ಜಗಳನೇ ಆಡ್ತಾ ಇರ್ತೀಯ. ನಿನ್ ಜೊತೆ ಸಂಸಾರ ಮಾಡೋದೇ ಕಷ್ಟ ಆಗ್ಬಿಟ್ಟೈತೆ. ರೀ, ಮನೆಗೆ ಬೇಗ ಬನ್ನಿ ಅಂದ್ರೆ ಜಗಳ ಆಡ್ತೀನಿ ಅಂತೀರಾ? ನಾನು ಯಾವಾಗ್ಲೂ ಹಿಂಸೆ ಕೊಡ್ತೀನಿ ಅಂತ ಹೇಳ್ತಿರ್ತೀರಾ ಎಲ್ರಿಗೂ. ಯಾವಾಗ್ರಿ ಜಗಳ ಆಡಿದ್ದೆ ನಾನು? ಯಾಕ್ರಿ ಹಂಗೆ ಹೇಳ್ತೀರಾ? ಇಷ್ಟೊಂದು ಹಿಂಸೆ ಕೊಟ್ರೆ ನಾನು ಮನೆಗೆ ಬರಲ್ಲ, ಎಲ್ಲಾದ್ರೂ ದೂರ ಹೊಂಟೋಗ್ಬಿಡ್ತೀನಿ. ಕಟ್ ಮಾಡೆ ಅಣ್ಣ. ರೈಲ್ವೆ ಸ್ಟೇಷನ್ ಹತ್ರ ಹೋಗಿ. ಯಾಕೆ ಸರ್ ಟೆನ್ಷನಲ್ಲಿ ಓಡಾಡ್ತಾ ಇದ್ದೀರಾ? ಏನು ಪ್ರಾಬ್ಲಮ್ಮು? ಬನ್ನಿ ಕೂತ್ಕೊಳ್ಳಿ. ಯಾಕೆ ಸರ್, ಯಾಕೆ ಟೆನ್ಷನ್ನು? ಯಾವಾಗಿಂದ ಯಾಕೆ ಆ ಕಡೆಯಿಂದ ಕಡೆ ಓಡಾಡ್ತಾ ಇದ್ರಿ? ಏನು ಹೇಳಿ ಸರ್, ಸಾಕಾಗ್ಬಿಟ್ಟಿದೆ ಈ ಸಂಸಾರ ತಾಪತ್ರೆ. ಅದಕ್ಕೆ ಎಲ್ಲಾದ್ರೂ ದೂರ ಹೋಗೋದ ಅಂತ ಅನ್ಕೊಬಿಟ್ಟಿದ್ದೀನಿ. ಸಾಕಾಗೋಗಿದೆಯಾ? ಎಷ್ಟು ವರ್ಷ ಆಯ್ತು ಸರ್ ಮದುವೆ ಆಗಿ? ಲಾಸ್ಟ್ ಮಂತ್ಗೆ 1 ವರ್ಷ ಆಯ್ತು ಸರ್. 1 ವರ್ಷಕ್ಕೆ ಜಗಳ ಆಡ್ಕೊಂಡು ಬಂದಿದ್ದೀರಾ? ನಗ್ತಿದ್ರಿ ಸರ್, ನಗಿ. ನಿಮ್ಗೆ ಬಂದ ಪರಿಸ್ಥಿತಿ. ನಮಗೆಲ್ಲ ಏನು ಗೊತ್ತಾ ಸರ್, ಈಗೋ ನಾನೇ ಯಾಕೆ ಕ್ಷಮೆ ಕೇಳಬೇಕು, ನಾನೇ ಯಾಕೆ ಸಾರಿ ಕೇಳಬೇಕು ಅನ್ನೋ ದುರಹಂಕಾರ. ಒಂದು ಕ್ಷಣ ನಾನು ಮಾಡಿದ್ದೇ ತಪ್ಪಿರ್ಬೋದು, ನನ್ನಿಂದ ತಪ್ಪಾಯಿತು ಕಣೆ ಅಂತ ನೀವು ಅವ್ರ ಹತ್ರ ಸಾರಿ ಕೇಳಿದರೆ ಈ ಪರಿಸ್ಥಿತಿಗೆ ಬಂದು ಕೂತ್ಕೊಳ್ಳಲ್ಲ. ಗಂಡ ಹೆಂಡತಿ ಇಬ್ಬರಲ್ಲೂ ನಾನೇ ತಪ್ಪು ಮಾಡಿರ್ಬೋದು ಅಂತ ಇಬ್ಬರಲ್ಲೊಬ್ಬರು ಕ್ಷಮೆ ಕೇಳ್ತಾ ಹೋದ್ರೇ ಜೀವನ ತುಂಬ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟು ನಾನೇ ಸರಿ, ನಾನು ಮಾಡಿದ್ದೇ ಸರಿ, ನಾನೇ ಮೇಲು, ನಾನಿರೋದೇ ಸರಿ ಅಂತ ನಾವು ಈಗೋ ತೋರಿಸ್ಕೊಂಡು ಹೋದರೆ ನಮ್ಮ ಪರಿಸ್ಥಿತಿ ಬೇರೆ ಥರ ಬರುತ್ತೆ ಸರ್. ನಾನು ಹೀಗೆ ಸರ್, ನನ್ನ ವೈಫ್ ಜಗಳ ಆಡಿಕೊಂಡು 7 ವರ್ಷ ಮನೆ ಬಿಟ್ಟು ಬಾಂಬೆಗೆ ಹೊರಟೋದೆ. 7 ವರ್ಷ ಆದಮೇಲೆ ನನ್ನ ಮಗು ನೋಡಬೇಕು ಅಂತ ಆಸೆಯಾಗಿ ಅಲ್ಲಿಂದ ಓಡೋಡಿ ಬಂದೆ. ಆದರೆ ಇಬ್ಬರು ಯಾವುದೋ ಒಂದು ಕಾಯಿಲೆ ತುತ್ತಾಗಿ ನನ್ನ ಬಿಟ್ಟು ಹೊಟ್ಟೋಗಿದ್ರು. ಯಾಕೆ ಸರ್, ಏನಾಯಿತು? ಈ ಕೊರೋನಾ ಅನ್ನೋ ಕಾಯಿಲೆ ತುತ್ತಾಗಿ ನನ್ನ ಹೆಂಡತಿ ಮಗುನಿಬ್ರು ಯಾರೂ ನೋಡ್ಕೊಳಕ್ಕಿಲ್ಲದೆ ತೀರೋಗ್ಬಿಟ್ರು. ದಯವಿಟ್ಟು ನಾನು ಮಾಡ್ಕೊಂಡಂಥ ತಪ್ಪನ್ನ ನೀವು ಮಾಡ್ಕೊಳಕ್ಕೆ ಹೋಗ್ಬಿಡಿ ಸರ್. ಯಾಕಂದರೆ ಹೆಂಡತಿ ಮಕ್ಕಳನ್ನ ಕಳ್ಕೊಂಡು ಜೀವನ ಮಾಡೋದು ತುಂಬ ಕಷ್ಟ ಇದೆ. ಒಂದು ಅರ್ಧ ಗಂಟೆ ಹೆಂಡತಿ ಜೊತೆ ನಾವೇನು ತಪ್ಪು ಮಾಡಿದ್ದೀವಿ, ಏನು ಮಾಡಿದ್ದೀವಿ ಅಂತ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಂಡು ಹೊಟ್ಟೋದ್ರೆ ಜೀವನ ಸ್ವರ್ಗ ಆಗುತ್ತೆ ಸರ್. ನಿಜ ಸರ್ ನೀವು ಹೇಳೋದು. ಸರ್ 1 ನಿಮಿಷ. ಚಿನಿ, ಏನು ಮಾಡ್ತಾ ಇದೀಯಾ? ಮನೇಲಿದ್ದೀನಿ. ಆಯ್ತು ಹೇಳು, ಏನು ಮಾಡ್ತಾ ಇದೀಯಾ? ಅಡುಗೆ ಮಾಡ್ತಿದ್ದೀನಿ. ಏನು ಹೇಳು? ಬೆಳಿಗ್ಗೆ ಮಾತಾಡಿದ್ದಕ್ಕೆ ಬೇಜಾರು ಮಾಡ್ಕೋಬೇಡ, ಸಾರಿ. ನಿನಗೆ ಬೇಕಾದಾಗ ಬೈಯೋದು, ಪ್ರೀತಿ ಜಾಸ್ತಿ ಆದಾಗ ಚಿನ್ನು ಅನ್ನೋದಾ? ಆಯಿತು, ಬೇಗ ಮನೆಗೆ ಬಾ. ಆಯ್ತು ಚಿನಿ, 5 ನಿಮಿಷದಲ್ಲಿ ಬಂದೆ. ಸರ್